ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ತುಂಬ ದಿನವೇ ಆಯಿತು ವ್ಲಾಗ್ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ವ್ಲಾಗ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಕೆಮ್ಮು ನೆಗಡಿ ಹುಷಾರಿಲ್ಲ, ಅದಕ್ಕೆ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸ್ವಲ್ಪ ಹೊರಗಡೆ ಹೋಗಿ ಬರಬೇಕು ಸನ್ನಿಗೋಸ್ಕರ, ಹಂಗಾಗಿ ರೆಡಿ ಆಗಿದ್ದೀನಿ ನೋಡಿ. ಊರಿಗೆ ಬಂದಿದ್ವಿ ನಾವು, ಹೊರಗಡೆ ಹೋಗಬೇಕು. ನಡೀರಿ ಹೋಗೋಣ. ಸನ್ನಿನ ಕರ್ಕೊಂಡು ಮತ್ತೆ ಸಿಟಿ ಕಡೆ ಹೋಗ್ತಾ ಇದ್ವಿ ನೋಡಿ. ಅವನಿಗೆ ಒಂದು ಚಿಕ್ಕ ಪುಟ್ಟದೊಂದು ಕೆಲಸ ಇತ್ತು, ಹಾಗಾಗಿ ಇವಾಗ ಸನ್ನಿದ ಹಾಲಿಡೇಸ್ ಬಂದಾಗ್ಲಿಂದ ನಂದು ಇದೇ ಥರ ಓಡಾಡೋದು ನಡೆದ್ಬಿಟ್ಟಿದೆ. ಆ ಕಡೆಲಿಂದ ಈ ಕಡೆ, ಈ ಕಡೆಲಿಂದ ಆ ಕಡೆ. ನಮ್ಮದು ಹಳ್ಳಿ, ನಾವೇನಿರ್ತಕ್ಕಂಥ ಊರಿಗೆ ತುಂಬಾ ಹತ್ರದಲ್ಲಿದೆ, ಹಾಗಾಗಿ ಏನು ಪ್ರಾಬ್ಲಮ್ ಇಲ್ಲ, ಓಡಾಡ್ಬೋದು ಒಂದು ದಿನದಲ್ಲಿ. ಆ್ಯಂಡ್ ಒಂದು ಫೋಟೋಸ್ ತೆಗೆದಿತ್ತು, ಹಾಗಾಗಿ ಬಂದು ಒಂದೊಂದು ಫೋಟೋ ಬೇಕಾಗಿತ್ತು. ಮತ್ತೆ ಅವನಿಗೆ ಯೂನಿಫಾರ್ಮ್ ಹಾಕಿ ರೆಡಿ ಮಾಡಿ ಅವನಿಗೆ ಫೋಟೋಗ್ರಾಫರಲ್ಲಿ ಕರ್ಕೊಂಡೋಗಿ ಫೋಟೋನ ತೆಗೆಸ್ಕೊಂಡು ಬರ್ಬೇಕಂತೇಳಿ ರೆಡಿ ಆಗ್ತಾ ಇದ್ದ ನೋಡಿ. ಸನ್ನಿನ ರೆಡಿ ಮಾಡ್ತಾ ಇದ್ವಿ, ಅದೊಂದು ಕೆಲಸದ ಮೇಲೆ ನಾವು ಬಂದಿರೋದು. ಆ್ಯಂಡ್ ಅವನಿಗೆ ಫೋಟೋಸ್ ಅರ್ಜೆಂಟ್ ಬೇಕಾಗಿತ್ತು, ಇನ್ನು ಮಿಕ್ಕಿದ ಕೆಲಸ ಕೂಡ ಬಾಕಿ ಇತ್ತು. ಬೆಳಗ್ಗೆಲಿಂದ ಇದೇ ಥರ ತಿರುಗಾಡೋದಾಗ್ಬಿಟ್ಟಿದೆ. ಇವಾಗ 12 ಗಂಟೆ ಟೈಮ್ ಆಗಿದೆ. ಬೆಳಗ್ಗೆ ಊರಿಂದ ಬಂದು ಈಗ ಸನಿನ ಕರ್ಕೊಂಡೋಗಿ ಸ್ವಲ್ಪ ಹೊರಗಡೆ ಕೆಲಸ ನೋಡಿ ನನ್ನ ಕಣ್ಣು ಸ್ಪ್ರೆಡ್ ಈಗ ನಿದ್ದೆ ಆಗಿಲ್ಲ. ಅಂಡು ಬನ್ನಿ ಕೆಲಸ ಹಾಕಿದಾಗಿಲ್ಲ. ನಾನು ಆಗಲೇ ಹೇಳ್ದಂಗೆ ನನಗೆ ಫುಲ್ ಕಂಟ್ರೋಲ್ ಆಗ್ತಾ ಇರಲಿಲ್ಲ, ನಿದ್ದೆ ಬಂದಿತ್ತು. ನಾನೊಂದು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟೆ. ಸನ್ನಿ ಪಪ್ಪ ಹೊರಗಡೆ ಹೋಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ನನಗೂ ಕೂಡ ಕುಡಿಯೋಕೆ ಬಾದಾಮಿ ಹಾಲು ತಂದಿದ್ರು. ಇವಾಗ ಮತ್ತೆ ಫ್ರೆಶ್ ಆಗಿದ್ದೀನಿ. ಈಗ ಮತ್ತೆ ಊರ ಕಡೆ ಹೊರಡಬೇಕು. ಆ್ಯಂಡ್ ಮತ್ತೆ ನೋಡೋಣ ಕೆಲಸ. ಸನ್ನಿನ ಕರ್ಕೊಂಡು ಅವರು ಅಪ್ಪ ಸ್ವಲ್ಪ ಕೆಲಸ ಇತ್ತಂತ ಕೆಲ್ಸಕ್ಕೆ ಹೋಗಿದ್ದಾನೆ. ನಮ್ಮದು ಒಂದು ಸ್ವಲ್ಪ ಹೊರಗಡೆ ಕೆಲಸ ಇತ್ತಂತ ಬಂದಿದ್ವಿ ಊರಿಗೆ. ಮತ್ತೆ ಊರ ಕಡೆ ಹೋಗ್ಬೇಕು. ಏನಾಗ್ತಾ ಇದೆ ಅಂದರೆ ಸನ್ನಿ ಹಾಲಿಡೇಸ್ ಬಂದಲ್ಲಿಂದ ಇದೇ ಥರ ಆಗ್ತಾ ಇದೆ ನೋಡಿ. ಅದಕ್ಕೆ ನನಗೆ ವ್ಲಾಗ್ ಮಾಡೋಕ್ಕಾಗ್ತಾ ಇಲ್ಲ. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಹೊರಡೋದಾಗ್ತಿದೆ. ಬಂದರು ನೋಡಿ. ಬಂದು ಎಲ್ಲ ಆಧಾರ್ ಹಚ್ಕೊಂಡ್ ಬಂದ್ಬಿಟ್ಟಿರಿ ಇಬ್ರು ಸೇರಿ. ತಡಿ ಹಂಗೆಲ್ಲ ಓ ನೋಡಿ ಸನ್ನಿ ತಡಿ, ಇದನ್ನ ಅರ್ಧ ಹಾಕ್ಬಿಟ್ಟಿ ಅಂತ. ಈಗ ಮತ್ತೆ ತಡಿ, ಇದು ನಿಮ್ಮ ಮ್ಯಾಮ್ ಕೊಟ್ಟು ಹೋಗ್ಬೇಕು. ನೋಡಿ ಸನ್ನಿ ಫೋಟೋ ಬೇಕಿತ್ತಿದು ಒಂದು. ನೀ ಹೆಂಗಂತಿ ಹಂಗ ನೋಡಿ. ಮನೇನು ಮಾತ್ರ ಪರಿಸ್ಥಿತಿ ನೆಟ್ಟಿಗಿಲ್ಲ. ಫೈನಲ್ ಆಗಿ ತಿರ್ಗಾ ಮತ್ತೆ ಊರ ಕಡೆ ಬಂದ್ವಿ. ಸನ್ನೆ ರಾತ್ರಿ ಆಗಿತ್ತು, ಒಂದು ಬರೋಷ್ಟಿಗೆ ಒಂದು 6 ಗಂಟೆ ಅಷ್ಟು ಆಗ್ಬಿಟ್ಟಿತ್ತು. ಸನ್ನಿ ಹೋಮ್ವರ್ಕ್ ಮಾಡ್ತಾ ಕುಂತ್ಕೊಂಡಿದ್ದ, ಸುಮ್ಮನೆ ಅದು ಇದು ಬರೀತಾ ಇದ್ದ. ಇನ್ನು ಅತ್ತೆ ನಾನು ಕೆಲಸ ಮಾಡ್ತಾ ಇದ್ವಿ. ಹಾಗೆ ಒಂದು ಕ್ಲಿಪ್ ತಗೊಂಡೆ, ತೋರಿಸೋಣ ಏನೇನು ಮಾಡ್ತಾ ಇದ್ದೀವಿ ಅಂತೇಳಿ. ಲಾಗ್ನ ಕಂಟಿನ್ಯೂ ಮಾಡಲೇಬೇಕಲ್ವಾ, ಹಾಗಂತೇಳಿ ಮಧ್ಯಾಹ್ನದ್ದೇ ಸಾಂಬಾರಿತ್ತು, ಅದನ್ನೇ ಮಾಡ್ಕೊಳ್ಳೋಣ ಅಂತೇಳಿ ಈಗ ತಾನೇ ಟೀ ಮಾಡಿ ಕೂಡ ಇಟ್ಟಿದ್ದೆ. ಅತ್ತೆ ಸ್ವಲ್ಪ ಇದು ಕ್ಯಾಪ್ಸಿಕಮ್ ಪಲ್ಯ ಮಾಡ್ತೀನಿ ಅಂತೇಳಿ ಹೆರ್ಚ್ತಾ ಇದ್ರು. ಇಂದ ನಾನು ನೋಡ್ತಾ ಇದ್ದೆ ಫ್ರಿಜ್ಜಲ್ಲೆಲ್ಲ ಹೇಗೆ ಇಟ್ಕೊಂಡಿದ್ದಾರೆ ಅಂತೇಳಿ. ಆ್ಯಂಡ್ ನೋಡೋಣ ಬನ್ನಿ ನಮ್ಮ ಹಸ್ಬೆಂಡ್ ಏನು ಮಾಡ್ತಾ ಇದ್ದಾರೆ ಅಂತ. ನಾನು ಹೋದೆ ಶಾಪಲ್ಲಿ, ತುಂಬ ಅಂದರೆ ತುಂಬಾ ರಶ್ ಇತ್ತಾಯ್ತಾ, ಹಾಗೆ ವಾಪಸ್ ಬಂದ್ಬಿಟ್ಟೆ. ಗಿರಾಕಿ ಅದಾವ, ಅದಕ್ಕೆ ತೋರ್ಸೋಕ್ಕಾಗಲಿಲ್ಲ. ಎಷ್ಟು ಡೀಪಾಗಿ ಕುಂತು ಕೆಲಸ ಮಾಡ್ತಾ ಇದ್ನ ಅಂದರೆ ಇನ್ನೇನು
ಹಾಲಿಡೇಸ್ ಹೋಮ್ವರ್ಕ್ ಕೊಟ್ಟಿದ್ದಾರೇನೋ ಅನ್ಬೇಕು, ಆ ಥರ ಕುಂತ್ಕೊಂಡು ಕೆಲಸ ಮಾಡ್ತಾ ಇದ್ದ. ಅದನ್ನೇ ನೋಡಿ ಒಂದು ಕ್ಲಿಪ್ ವಿಡಿಯೋ ತಕ್ಕೊಂಡೆ. ಇನ್ನು ಆಮೇಲೆ ಒಂದು 7:30 ಏನೋ ಆಗಿತ್ತು. ವಾಟರ್ ಮಿಲನ್ ಬೇಕು ಬೇಕು ಅಂತೇಳಿ ಸನಿ ಹಠ ಮಾಡ್ತಾ ಇದ್ದ. ಆಯ್ತಪ್ಪ ಬಾ ಅಂತೇಳಿ ಫೈನಲ್ ಆಗಿ ಒಂದು ವಾಟರ್ ಮಿಲನ್ನ ಕಟ್ ಮಾಡಿ ಇವಾಗ ಮಕ್ಕಳಿಗೆ ಕೊಡ್ಬೋದು, ಪರವಾಗಿಲ್ಲ. ಯಾಕಂದರೆ ಇವಾಗ ಫುಲ್ ಬೇಸಿಗೆ ಅಲ್ವಾ. ನಮ್ಮ ಕಡೆ ಅಂತೂ ಅಷ್ಟೊಂದೇ ತುಂಬ ಅಂದರೆ ತುಂಬಾ ಬಿಸಿಲು ಅಂತಲೇ ಹೇಳ್ಬೋದು ನೋಡಿ. ಹಾಗಾಗಿ ಸ್ವಲ್ಪ ಬಾಡಿ ಕೂಲ್ ಆಗುತ್ತೆ ಅಂದ್ಬಿಟ್ಟು ಅವನಿಗೂ ಕೂಡ ವಾಟರ್ ಮಿಲನ್ನ ಕಟ್ ಮಾಡಿ ಕೊಡ್ತಾ ಇದ್ದೆ. ನನಗೂ ಪರ್ಸ್ನಲಿ ತುಂಬಾ ಇಷ್ಟ ವಾಟರ್ ಮಿಲನ್ ಅಂದರೆ. ಕಟ್ ಮಾಡ್ಕೊಳಕ್ಕೆ ತುಂಬ ಕಷ್ಟ, ಕಟ್ ಮಾಡ್ಕೊಂಡ್ಮೇಲೆ ತಿನ್ನಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಎಲ್ರ ಪ್ರಾಬ್ಲಮ್ ಇದೆ ಅಂದ್ಕೊತೀನಿ, ವಾಟರ್ ಮಿಲನ್ ಕಟ್ ಮಾಡೋದೇ ಒಂದು ದೊಡ್ಡ ಪ್ರಾಬ್ಲಮ್ಮು. ಅವನಿಗೂ ಕೂಡ ಹಾಕ್ಕೊಟ್ಟು ನಾವು ಮನೆಯಲ್ಲಿ ಅತ್ತೆ ಮಾಮ ಎಲ್ಲರೂ ಸೇರಿಕೊಂಡು ಹಣ್ಣು ತಿಂತಾ ಮಾತಾಡ್ಕೊತಾ ಕುಂತಿದ್ವಿ ನೋಡಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಇದೇ ಥರನೇ ತಿರ್ಗಾಡೋದಾಗ್ಬಿಟ್ಟಿದೆ. ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗು ಮತ್ತೆ ನಾವು ತಿರ್ಗಾ ಊರಿಗೆ ಬಂದ್ವಿ. ಏನಕ್ಕಂತಂದರೆ ಸ್ವಲ್ಪ ಮಾಮಗೆ ಹುಷಾರಿಲ್ಲ ಆಯಿತಾ ಅಂದರೆ ಸ್ವಲ್ಪ, ಹಾಗಾಗಿ ನಾವು ಅಲ್ಲಿ ಓಡಾಡಬೇಕಾಗ್ತಾ ಇದೆ ಅಷ್ಟೇ. ಇನ್ನು ಬೆಳಗ್ಗೆನೇ ಒಂದು ಆ್ಯನ್ಯುವಲ್ ಡೇ ಲಾಸ್ಟ್ ಡೇ ಸ್ಕೂಲ್ ಇರೋದ್ರಿಂದ ಕರ್ಕೊಂಡು ಬರಲೇಬೇಕಾಗಿತ್ತು. ಹಾಗಾಗಿ ಕರ್ಕೊಂಡು ಬಂದು ಹೋಟೆಲಲ್ಲಿ ಟಿಫಿನ್ ತೊಗೊತಾ ಇದ್ವಿ. ಮಾಡೋಕ್ಕಾಗಲ್ಲ, ತರಕಾರಿ ಎಲ್ಲ ಏನೂ ಇರಲಿಲ್ಲ. ಹಾಗಾಗಿ ಎಲ್ಲನೂ ಟಿಫಿನ್ ತಗೊಂಡು ಹೋಗ್ತಾ ಇದ್ವಿ ನೋಡಿ ಮನೆ ಕಡೆ. ಏನಾಗ್ಬಿಟ್ಟಿದೆ ಅಂದರೆ ಹಿಂಗೆ ಹೊರಡೋದು ಬರೋದಾಗ್ತಾ ಇದೆ ಅಲ್ವಾ, ಮನೇಲೂ ಕೂಡ ತರಕಾರಿ ಎಲ್ಲ ಖಾಲಿಯಾಗಿ ಹೋಗ್ಬಿಟ್ಟಿದ್ದಾವೆ. ಹಾಗಾಗಿ ಏನೂ ಪರವಾಗಿಲ್ಲ ಅಂದ್ಬಿಟ್ಟು ಅವನಿಗೂ ಕೂಡ ರೆಡಿ ಮಾಡಿಸಿದೆ ನೋಡಿ. ಬಂದ ತಕ್ಷಣವೇ ಸ್ನಾನ ಅದೆಲ್ಲ ಮಾಡಿಕೊಂಡು, ಆ್ಯನ್ಯುವಲ್ ಡೇ ಆದ್ರೂ ಅವ್ರಿಗೆ ಯೂನಿಫಾರ್ಮಲ್ಲೇ ಬನ್ನಿ ಅಂತೇಳಿ, ಆ ಡೇದೇನು ಯೂನಿಫಾರ್ಮ್ ಇತ್ತಲ್ವ ಅದೇ ಹಾಕ್ಕೊಂಡು ಬನ್ನಿ ಅಂತ ಹೇಳಿದ್ರು. ಹಾಗಾಗಿ ಆಲ್ರೆಡಿ 9:30 ಎಲ್ಲ ಆಗಿತ್ತು. ಫೈನಲಿ ಹೋಗಿ ಸ್ಕೂಲ್ಗೆ ಬಿಟ್ಟು ಬಂದೆ. ಇನ್ನೇನು ನಾನು ಹೊರಗಡೆ ಸ್ವಲ್ಪ ತುಂಬ ದಿನವೇ ಆಗಿತ್ತಲ್ವ ಕಸ ಅಂದಿರಲಿಲ್ಲ. ಏನಾಗ್ಬಿಟ್ಟಿದೆ ಅಂದರೆ ಬರ್ತೀವಿ ಹೋಗ್ತೀವಿ ಬಟ್ ಕಸ ಎಲ್ಲ ಬಳಿಯೋಕ್ಕಾಗಿರಲಿಲ್ಲ. ಹಾಗಾಗಿ ಇವತ್ತು ಫೈನಲ್ ಆಗಿ ಕಸ ಬಳ್ದು ಮನೆಯೆಲ್ಲ ಒರೆಸ್ಕೊಂಡು ಬಿಡೋಣ ಅಂತೇಳಿ ಅವನು ಸ್ಕೂಲಿಗೆ ಹೋಗಿ ಬರೋ ತನಕೂ ನನಗೆ ಟೈಮ್ ಇತ್ತು. ಇವಾಗ ಅಷ್ಟರಲ್ಲಿ ಸ್ವಲ್ಪ ನೀವು ನಿನ್ನೆ ನೋಡಿದಾಗೇ ಮನೆ ತುಂಬ ಅಂದರೆ ತುಂಬಾ ಗಲೀಜಾಗ್ಬಿಟ್ಟಿತ್ತು. ಅಫ್ಕೋರ್ಸ್ ಮನೇಲಿ ಇಲ್ಲ ಅಂದಮೇಲೆ ಆಗೋದೇ ಅಲ್ವಾ. ಹಾಗೆ ನಾವು ಬರೋದು ಹೋಗೋದು ಏನಾದರೂ ಕಿತ್ತಾಕ್ ಹೋಗೋದು ಇದೇ ಆಗ್ಬಿಟ್ಟಿತ್ತಾಯ್ತಾ. ಹಾಗಾಗಿ ಫುಲ್ ಎಲ್ಲ ಮನೆ ಕ್ಲೀನ್ ಇಟ್ಬಿಡೋಣ ಇವತ್ತ ಅಂತ ಅಂದ್ಕೊಂಡು ಎಲ್ಲನೂ ಗುಡಿಸ್ತಾ ಇದ್ದೆ ನೋಡಿ. ಬಟ್ಟೆ ಅನ್ಪ್ಯಾಕ್ ಆಗ್ತಾ ಇದೆ. ಬಟ್ಟೆ ಪ್ಯಾಕ್ ಮಾಡ್ಕೋಬೇಕು, ಅನ್ಪ್ಯಾಕ್ ಸೆಕೆ ಹೊಡಿತಾ ಇದೆ. ಸನ್ನಿ ಸ್ಕೂಲು ಹಾಲಿಡೇ ಕೊಟ್ಟಲ್ಲಿಂದ ಇಷ್ಟೇ ಆಗ್ತಾ ಇದೆ ನಂದು. ಹೋಗ್ಬೇಕು ಬರಬೇಕು. ಆ್ಯಂಡ್ ನಮ್ಮಮ್ಮನ ಊರಿಗೆ ಬೇರೆ ಹೋಗಬೇಕು. ಹಂಗಾಗಿ ಬಟ್ಟೆನ ಪ್ಯಾಕ್ ಮಾಡಿಕೊಂಡು ಇಟ್ಟು ಹೋಗ್ತಾ ಇದ್ದೀನಿ ಮತ್ತೆ ಊರ ಕಡೆ. ಹೋಗ್ಬೇಕಾ ಗೊತ್ತಿಲ್ಲ ಇವತ್ತಿನ್ನು ನನಗೆ, ನೋಡೋಣ. ಫೈನಲ್ ಆಗಿ ನಂದು ಯಾವ ಥರ ಹೋಗ್ತಾ ಇದೆ ಆ ಥರ ಲಾಗ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ, ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಬನ್ನಿ ನೆಕ್ಸ್ಟ್ ಏನಾಗುತ್ತಾ ನೋಡೋಣ. ಫ್ರೆಶ್ ಅಪ್ ಆಗಬೇಕು. ಬೆಳಗ್ಗೆ ಸನ್ನಿನ ಕರ್ಕೊಂಡು ಹಂಗೆ ಬಂದುಬಿಟ್ಟು ಅವ್ನು ಸ್ಕೂಲ್ ಐತಂತೇಳಿ ಸ್ಕೂಲ್ಗೆಲ್ಲ ಅವ್ರ ಪಪ್ಪನೇ ಕಳಿಸಿ ಹೋದರು. ಆ್ಯಂಡ್ ಲಾಸ್ಟ್ ಡೇ ಅಲ್ವಾ ಇವತ್ತು ಸ್ಕೂಲು. ನಾನಿವಾಗ ಫ್ರೆಶ್ ಅಪ್ ಆಗಿ ಮತ್ತೆ ಅವ್ನ ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಅದ, ಅದಕ್ಕೂ ಹೋಗಬೇಕು. ಅದಕ್ಕಿಂತ ಮುಂಚೆ ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟಿದ್ದೀನಿ. ಮನೆಯೆಲ್ಲ ನೋಡಿ ಯಾವ ಥರ ಗಲೀಜಾಗಿದೆ, ಎಲ್ಲ ಕ್ಲೀನ್ ಮಾಡಿಕೊಂಡು ಒಂದು ಸ್ಕೂಲ್ಗೆ ಹೋಗಿ ಆಮೇಲೆ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಅಂತ ನನಗೂ ಗೊತ್ತಿಲ್ಲ. ನೋಡೋಣ, ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬನ್ನಿ. ಇವಾಗ ಫ್ರೆಶ್ ಅಪ್ ಆಗಿ ಸನ್ನಿ ಸ್ಕೂಲಿಗೆ ಹೋಗ್ತಾ ಇದ್ದೀನಿ ನೋಡಿ. ಮೀಟಿಂಗ್ ಇದೆ ಸ್ಕೂಲಲ್ಲೇ, ಆ್ಯನ್ಯುವಲ್ ಡೇ ಆ್ಯಂಡ್ ಪೇರೆಂಟ್ಸ್ ಮೀಟಿಂಗು ಎರಡು ಇಟ್ಕೊಂಡಿದ್ದಾರೆ ಅವ್ರು ಇವತ್ತು. ಆ್ಯಂಡ್ ಹೋಗಿ ಬರಬೇಕು, ಸನ್ನಿನ ಕರ್ಕೊಂಡು ಬರ್ಬೇಕು. ಹಂಗೆ 12:30 ಆಗಿದೆ. ಅವನಿಗೂ ಸ್ವಲ್ಪ ಮೀಟಿಂಗ್ ಅಟೆಂಡ್ ಮಾಡಿ ಅವನಿಗೂ ಸ್ಕೂಲ್ ಬಿಡುತ್ತೆ, ಎರಡೂ ಒಮ್ಮಲ್ಗೆ ಆಗಿಬಿಡುತ್ತೆ ಅಂತ ಕರ್ಕೊಂಡು ಬರ್ಬೇಕಂತೇಳಿ ರೆಡಿಯಾಗಿದ್ದೀನಿ ನೋಡಿ. ಬನ್ನಿ ಹೊರಡೋಣ. ನನಗೆ ನೋಡಿ, ನಾನು ಸುಮ್ಮನೆ ಸಿಂಪಲಾಗಿ ರೆಡಿಯಾಗಿದ್ದೀನಿ. ಒಂದು ಸನ್ಸ್ಕ್ರೀನ್ ಹಚ್ಕೊಂಡು, ಮುಖ ಡಲ್ ಆಗ್ಬಿಟ್ಟಿದೆ ಫುಲ್ಲು. ನನ್ನಂತರೂ
ಕೆಮ್ಮು ಕಮ್ಮಿ ಆಗದೇ ಇರೋ ಕಾರಣ ಫುಲ್ ಕೆಮ್ಮು. ಟಿ ವಿ ಹಾಗೆ ಬಿಟ್ಟು ಹೋಗ್ತಾ ಇದ್ದೀನಿ. ಬನ್ನಿ, ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿ ಕ್ಲೀನ್ ಮಾಡಿಬಿಟ್ಟಿದ್ದೀನಿ. ನೆಕ್ಸ್ಟು ಹೋಗಿ ಅವ್ನು ಕರ್ಕೊಂಡು ಬರಬೇಕು. ನೋಡೋಣ ಏನೇನು ಮಾಡ್ತಾ ಇದ್ದಾರೆ ತೋರ್ಸೋಕ್ಕಾದರೆ ತೋರಿಸ್ತೀನಿ, ಇಲ್ಲಾಂದರೆ ಅಲ್ಲಿ ಹೋದ ತಕ್ಷಣ ಆಗೋದೇ ಇಲ್ಲ ಆಯಿತಾ. ನನಗೆ ನೋಡಿ ವಿಡಿಯೋ ಎಲ್ಲ ಇಡೋಕ್ಕಾಗೋದಿಲ್ಲ. ಹೋಗೋಣ. ಏನು ಕೊಟ್ಟಿದ್ದ ಸನ ಮೆಡಲ್ಲ? ಯಾಕೆ ಸನ್ನಿ? ಶ್ರೇಷ್ಠ ಮಾಸ್ ಕಾರ್ಡ್ ಆ್ಯಂಡ್ ಫಸ್ಟ್ ಟೈಮ್ ಒಂದು ಗೋಲ್ಡ್ ಮೆಡಲ್. ಸನ್ನಿ ಫಸ್ಟ್ ಗೋಲ್ಡ್ ಮೆಡಲ್ ನೋಡಿ. ಆಟ ಆಡ್ತಿದ್ದಾನೆ ಬಂದ ತಕ್ಷಣನೇ ಗೋಲ್ಡ್ ಮೆಡಲ್ ಬಂದಿದೆ ಅನ್ನೋ ಖುಷಿನೂ ಇಲ್ಲ. ಪಾಪ ಮಕ್ಕಳಿಗೆ ಏನು ಗೊತ್ತಾಗಲ್ಲ. ಕರ್ಕೊಂಡು ಬಂದೆ, ಮಾರ್ಕ್ಸ್ ಕೂಡ ಬಂತು, ಚೆನ್ನಾಗಿ ಮಾಡಿದ್ದಾನೆ. ರ್ಯಾಂಕ್ ಬಂದಿದ್ದಾನೆ. ಮತ್ತೆ ತಿರ್ಗಾ ಊರಿಗೆ ಹೋಗ್ಬೇಕಲ್ವಾ, ಹಂಗಾಗಿ ಅಲ್ಲಿ ಹಳ್ಳಿ ಆಗಿರೋದ್ರಿಂದ ಅಷ್ಟೊಂದೇನು ತರಕಾರಿ ಸಿಗಲ್ಲ ಆಯಿತಾ. ಹಂಗೆ ಸನ್ನಿಗೆ ಏನೇನು ಬೇಕೋ ಅದನ್ನೆಲ್ಲ ನಾನು ತರಿಸ್ಕೊಂಡು ಬಿಟ್ಟಿದ್ದೆ. ಇವಾಗ ಒಂದು ವಾರದ ತನಕ ಅಲ್ಲೇ ಇರ್ತೀನಿ. ಅಲ್ಲೇ ನಾನು ಏನೇನು ಲಾಗ್ನ ಎಲ್ಲನೂ ಅಪ್ಲೋಡ್ ಮಾಡ್ತಾ ಇರ್ತೀನಿ ಆಯಿತಾ. ಹಾಗಾಗಿ ಎಲ್ಲನೂ ಆನ್ಲೈನಲ್ಲಿ ತರಿಸ್ಕೊಂಡು ಬಿಟ್ಟಿದ್ದೆ ನೋಡಿ. ವಿಮ್ ಜೆಲ್ ಆಗಿರ್ಬೋದು ಆ್ಯಂಡ್ ತರಕಾರಿ ಆಗಿರ್ಬೋದು, ಸನ್ನಿಗೆ ಜಾಮ್ ಆಗಿರ್ಬೋದು, ಹ್ಯಾಂಡ್ ವಾಶ್ ಆಗಿರ್ಬೋದು, ಎಲ್ಲನೂ ಪ್ರತಿಯೊಂದನ್ನು ತರಿಸ್ಕೊಂಡು ಬಿಟ್ಟಿದ್ದೆ ನಾನು. ಆಮೇಲೆ ನೆಕ್ಸ್ಟ್ ಅಲ್ಲಿ ಹೋದ್ಮೇಲೆ ತಿರ್ಗಾ ಮತ್ತೆ ಸಿಟಿ ಕಡೆ ಬರೋಕ್ಕಾಗಲ್ಲ ನೋಡಿ. ಹಾಗಾಗಿ ಎಲ್ಲನೂ ತೊಗೊಂಡು ಹೋಗ್ಬಿಟ್ರಾಯ್ತು. ಇವಾಗೆ ಟೈಮ್ ಇದೆ ಅಲ್ವಾ, ಹೆಂಗಿದ್ರೂ ಅವನಿಗೆ ಸ್ಕೂಲಿಂದ ಆವಾಗೆ ಆರ್ಡ್ರ್ ಮಾಡಿಬಿಟ್ಟಿದ್ದೆ, ಸ್ಕೂಲಿಗೆ ಕಳಿಸಿದ್ನಲ್ವ, ಬಂದಿತ್ತು, ಅದನ್ನೇ ತೋರಿಸ್ತಾ ಇದ್ದೆ ನೋಡಿ. ಅಲ್ಲೇನು ಅಂದರೆ ತರಕಾರಿಗಳು ಸಿಗುತ್ತೆ ನಾರ್ಮಲ್ಲಾಗಿ, ಬೇಸಿಕ್ ಥಿಂಗ್ಸ್ ಆಯಿತಾ, ಈರುಳ್ಳಿ, ಟೊಮೆಟೊ ಆ ಥರ ಎಲ್ಲ. ಇನ್ನು ನಮ್ಮ ಅತ್ತೆ ಮ್ಯಾಪ್ಕಿನ್ ಕೇಳ್ತಾಯಿದ್ರು ಪಾಪ, ಹಾಗಾಗಿ ಅದನ್ನು ಕೂಡ ಎಲ್ಲನೂ ತೊಗೊಂಡು ಹೊರಡ್ತಾ ಇದ್ದೆ ನೋಡಿ. ಇನ್ನೂ ಟೈಮ್ ಆಗಿಲ್ಲ, ಸಾಯಂಕಾಲ ತುಂಬ ಅಂದರೆ ತುಂಬಾ ಬಿಸಿಲಿತ್ತು ಆಯಿತಾ. ಸನ್ನಿನ ಒಂದು ಸ್ವಲ್ಪ ಹೊತ್ತು ಮಲಗಿಸ್ಬಿಟ್ಟೆ ನಾನು. ಮಲಗಿಸಿ ಆಮೇಲೆ ಎದ್ದ ಮೇಲೆ ಎಲ್ಲ ಫ್ರೆಶ್ ಅಪ್ ಆಗಿ ಸಾಯಂಕಾಲ ಹೊರಡೋದಂತೇಳಿ ಪ್ಲ್ಯಾನ್ ಮಾಡಿಕೊಂಡು, ಹಾಗಾಗಿ ಎಲ್ಲನೂ ಎತ್ತಿ ಇಡ್ತಾಯಿದ್ದೆ. ಸ್ವಲ್ಪ ಬೇಸಿಗೆ ಅಲ್ವಾ, ಬಾಡೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಫ್ರಿಜ್ಜಲ್ಲಿ ಇಡೋಣ ಅಂಥೇಳಿ ಎಲ್ಲನೂ ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಎತ್ತಿ ಇಟ್ಟೆ ನೋಡಿ. ಮತ್ತೆ ರೆಡಿಯಾಗಿದ್ದೀವಿ ಊರಿಗೆ ಹೋಗೋಕ್ಕೆ. ಸಾಯಂಕಾಲ 5 ಗಂಟೆ ಎಲ್ಲ ಆಗಿದೆ. ಊರಿಗೆ ಹೋಗೋಕ್ಕೆ ರೆಡಿಯಾಗಿದ್ದೀವಿ. ಎಲ್ಲ ಲಗೇಜ್ ಪ್ಯಾಕ್ ಆಗಿಬಿಟ್ಟಿದೆ. ಸನ್ನಿನೂ ರೆಡಿಯಾಗಿದ್ದಾನೆ, ಏನೋ ಆಟ ಸಾಮಾನು ಇಟ್ಕೊಂಡಾನ. ಎಲ್ಲನೂ ಪ್ಯಾಕ್ ಆಗಿಬಿಟ್ಟಿದೆ. ಸನ್ನಿನೂ ರೆಡಿ. ತಲೆಗೆ ಎಣ್ಣೆ ಹಚ್ಚಿಲ್ಲ ಅವನಿಗೆ, ತಾಲ ಸ್ನಾನ ಮಾಡಿದ ಈಗ. ಫುಲ್ ರೆಡಿ. ಇನ್ನು ಗಾಡಿ ಬಂದರೆ ಹೊರಡಬೇಕಷ್ಟೆ. ಅಲ್ಲೋಗಿ ಒಂದು ಗಡ್ಗೆ ತೊಗೋಬೇಕು ಅಂದ್ಕೊಂಡಿದ್ದೀನಿ. ನೀರು ಕುಡಿಯೋಕೆ ಅಲ್ಲಿ ಊರಲ್ಲಿಲ್ಲ. ಪಾಪ ಅವ್ರು ಕ್ಯಾನಲ್ಲಿ ಇಟ್ಕೊಂಡು ಅದು ಇದು ಮಾಡೋಕತ್ತಾರ. ನೋಡೋಣ, ಆದರೆ ತೊಗೊಂಡೋಗ್ತೀನಿ, ಇಲ್ಲಾಂದರೆ ಸ್ಟೇಟ್ ಊರಿಗೆ ಹೋಗ್ಬಿಡ್ತೀನಿ. ಇರೋ ಡೌಟ್ ಅನಿಸುತ್ತೆ. ಇಷ್ಟೊತ್ತಲ್ಲೆಲ್ಲ ಇರಲ್ಲ, ಹೋಗ್ಬಿಟ್ಟಿರ್ತಾವೆ ಅವು. ಹಾಗಾಗಿ ನೋಡೋಣ, ಬನ್ನಿ. ನಾನು ಆಟೋದಲ್ಲೇ ಊರಿಗೆ ಹೋಗ್ತಾ ಇದ್ದಿದ್ದಾಯ್ತಾ. ಹಾಗೆ ಹೋಗ್ತಾ ಮಡಿಕೆ ತೊಗೊಂಡು ಹೋಗೋಣ ಅಂತೇಳಿ ಪ್ಲ್ಯಾನ್ ಹಾಕಿದ್ನಲ್ವ, ಅಲ್ಲಿ ಸಿಗಲ್ಲ ಊರಲ್ಲೆಲ್ಲ, ಇಲ್ಲಿಂದನೇ ತೊಗೊಂಡೋಗ್ಬೇಕು. ಹಾಗಾಗಿ ತೊಗೊಂಡೋಗೋಣ ಅಂತೇಳಿ ಅದನ್ನು ಕೂಡ ಸಿಗಲ್ಲ ಅಂದ್ಕೊಂಡೆ, ಬಟ್ ಫೈನಲಿ ಸಿಕ್ತು. ಟೈಮ್ ಆಗಿರಲಿಲ್ಲಲ್ವ, ಇನ್ನು 5:30 ಎಲ್ಲ ಆಗಿತ್ತು. ಹಾಗಾಗಿ ಸಿಕ್ತು. ಅದನ್ನು ತೊಗೊಂಡು
ಊರ ಕಡೆ ಹೊರಡ್ತಾ ಇದ್ವಿ ನೋಡಿ. ಇವಾಗ ಊರಿಗೆ ಹೋಗಿ ಸನಿ ಅವ್ರ ಪಪ್ಪ ಅಲ್ಲೇ ಇದ್ರು. ಸನಿನು ಫುಲ್ ಅವ್ರ ಅಪ್ಪನ ನೋಡಿ ಫುಲ್ ಖುಷಿ ಆಗ್ಬಿಡ್ತು. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಬಾಯ್.